ಕಳ್ಳಕಾಕರ ಕಾಟವಿರತಕ್ಕಂಥದ್ದು ಜೋಕೆ. ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯತ್ವ, ಉತ್ತಮ ಸ್ಥಾನಮಾನ ಸಹಿತವಾಗಿ ಸಮಾಜದಲ್ಲಿ ಗೌರವ ಲಭಿಸತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ, ಧನಹಾನಿಯಾಗತಕ್ಕಂಥದ್ದು. ಅಂದುಕೊಂಡಂತ ಆ ಕೆಲಸ ಕಾರ್ಯಗಳು ಅಂದುಕೊಂಡಂತ ಸಮಯದಲ್ಲಿ ಆಗೋದಿಲ್ಲ. ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಅಷ್ಟು ಸುಲಭವಾಗಿ ಸಕ್ಸಸ್ ಸಿಗೋದಿಲ್ಲ. ಕೆಲಸ ಕಾರ್ಯದಲ್ಲಿ ಶುಭವನ್ನ ಲಾಭವನ್ನು ನೋಡುವಂತರಾಗ್ತೀರಾ. ಜೀವನದ ಅಭಿವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಭವನ ಭುವನ ಆಭರಣಗಳನ್ನ ಖರೀದಿ ಮಾಡತಕ್ಕಂಥ ಈ ವಾರ ಸಕ್ಸಸ್ ಕಾಣುವಂತರಾಗ್ತೀರಿ ಜೀವನದಲ್ಲಿ. ಜನರ ವಿರೋಧವನ್ನು ಕಟ್ಟಿಕೊಳ್ತೀರಿ, ಮನಸ್ತಾಪಗಳಾಗತ್ತೆ, ಜಗಳ ವಾಗ್ವಾದ ಆಗತಕ್ಕಂಥದ್ದು. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ವಾರದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 9ನೇ ತಾರೀಕಿನಿಂದ 15ನೇ ತಾರೀಕು ಪ್ರತಿ ರಾಶಿಯವರ ಆಗುಹೋಗುಗಳು, ಯಾವ ರಾಶಿಯವರಿಗೆ ಲಾಭದಾಯಕ, ಯಾವ ರಾಶಿಯವರಿಗೆ ಈ ವಾರ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು, ಯಾವ ರಾಶಿಯವರಿಗೆ ಅದೃಷ್ಟ ಕಾಲದೆ ಅಂತ ಹೇಳಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಒತ್ತುವ ಮುಖಾಂತರ ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ಪಡ್ಕೊಳ್ಳಿ ಅಂತೇಳಿ ನಾನು ಆಶಿಸ್ತೇನೆ. ಶ್ರೀ ಪರಭಾವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು. ನಿಮಗೆ ಆಷಾಢ ಮಾಸ ಮುಕ್ತಾಯವಾಗಿ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಅಂದರೆ 12ನೇ ತಾರೀಕು ಬುಧವಾರ ಅಮಾವಾಸ್ಯೆ ಇದೆ, ಆ ದಿನ ಆಷಾಢ ಮುಕ್ತಾಯವಾಗುತ್ತೆ. ಅದರ ನಾಳೆಯಿಂದ ಶ್ರಾವಣ ಮಾಸ ಪ್ರಾರಂಭ ಆಗತಕ್ಕಂಥದ್ದು. ಕೃಷ್ಣ ಪಕ್ಷ ಮುಕ್ತಾಯವಾಗಿ ಶುಕ್ಲ ಪಕ್ಷ ಪ್ರಾರಂಭ ಆಗತಕ್ಕಂಥದ್ದು. ಇದು ಈ ವಾರದ ಪಂಚಾಂಗದ ಫಲ. ಪ್ರಮುಖವಾಗಿ ಈ ವಾರ ಯಾವ ವಿಶೇಷ ದಿನಗಳಿದೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ದಿನಾಂಕ 10ನೇ ತಾರೀಕು ಸೋಮವಾರ ಸೋಮ ಪ್ರದೋಷ ಇರತಕ್ಕಂಥದ್ದು. 11ನೇ ತಾರೀಕು ಮಂಗಳವಾರ ನನಗೆ ಮಾಸ ಶಿವರಾತ್ರಿ ಇದೆ. ದಿನಾಂಕ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಇರತಕ್ಕಂಥದ್ದು. ಅವತ್ತು ಅಮಾವಾಸ್ಯೆ ವಿಶೇಷವಾಗಿ ಇಂದಿನ ರೀಲ್ಸ್ ಅಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ ಯಾಕೆ ಭೀಮನ ಅಮಾವಾಸ್ಯೆಯನ್ನ ಮಾಡತಕ್ಕಂಥದ್ದು, ಯಾರು ಭೀಮನ ಅಮಾವಾಸ್ಯೆ ವ್ರತವನ್ನ ಮಾಡಬೇಕು, ಯಾರು ಜ್ಯೋತಿರ್ಭೀಮೇಶ್ವರ ಸ್ವಾಮಿಯ ವ್ರತವನ್ನ ಮಾಡಿದ್ರೆ ಯಾವ ಫಲವನ್ನ ಅಪೇಕ್ಷೆ ಮಾಡಬಹುದು ಅಂತ ಇಂದಿನ ರೀಲ್ಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೋಗಿ ನೋಡಿ. ಖಂಡಿತವಾಗಿಯೂ ಆ ದಿನ ನೀವು ಮಾಡತಕ್ಕಂಥ ಸರಳ ದಷ್ಟು ಪರಿಹಾರಗಳು ಜೀವನದಲ್ಲಿ ನಾನಾ ರೀತಿಯ ಪಾಸಿಟಿವ್ ಬದಲಾವಣೆಯನ್ನು ನೋಡತಕ್ಕಂಥದ್ದಾಗ್ತದೆ. ಹಾಗೆಯೇ ದಿನಾಂಕ 15 ಸ್ವತಂತ್ರ ದಿನಾಚರಣೆ. ನಾಡಿನ ಎಲ್ಲ ಸಮಸ್ತ ಜನತೆಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಮುಂಚಿತವಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ನಾಡಿಗಾಗಿ, ಸಂಸ್ಕೃತಿಗಾಗಿ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಸುಭಾಷ್ ಚಂದ್ರ ಬೋಸ್ರನ್ನ, ಸ್ವಾಮಿ ವಿವೇಕಾನಂದರನ್ನ ಹಾಗೂ ನಾನಾ ರೀತಿಯ ಯಾರು ನಮ್ಮ ದೇಶಕ್ಕಾಗಿ ಹೋರಾಡೋರೆಲ್ಲರನ್ನೂ ಕೂಡ ರೋಲ್ ಮಾಡೆಲ್ ಆಗಿ, ಹೀರೋ ಆಗಿ ಪರಿಚಯಿಸೋಣ. ಅವಾಗ ಖಂಡಿತ ನಮ್ಮ ಮುಂದಿನ ಜನರೇಷನ್ ಉತ್ತಮ ದಾರಿಯಲ್ಲಿ ಸಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳನ್ನ ಆ ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ತಿಳ್ಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಳ್ಳಕಾಕರ ಕಾಟವಿರತಕ್ಕಂಥದ್ದು ಜೋಕೆ. ಮೇಷರಾಶಿಯವರಿಗೆ ಈ ವಾರ ಅಷ್ಟು ಲಾಭದಾಯಕ ಹಾಗೂ ಸೂಕ್ತವಾದ ವಾರವಲ್ಲ. ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ಲೋ ಪ್ರೋಸೆಸ್ ಅನ್ನು ನೋಡುವಂತರಾಗ್ತೀರಾ. ಯಾವುದೋ ಕಷ್ಟಪಟ್ಟು ಕೆಲಸವನ್ನ ಮಾಡಿರ್ತೀರಾ, ಇನ್ಯಾರ ಬಂದು ಆ ಕೆಲಸ ನನ್ನದು ಅಂತ ತೋರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಮೋಸ ಹೋಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ದ್ರವ್ಯ ಬೇರೆಯವರ ಪಾಲಾಗ್ಬೋದು, ಜಾಗ್ರತೆ. ಮನೆಯಲ್ಲಿ ಅಶಾಂತಿ, ಸ್ನೇಹಿತರೊಂದಿಗಿದ್ದಿಂದ ಅನ್ಯೂನತೆ ಖಂಡಿತವಾಗಿ ಕಮ್ಮಿ ಆಗುತ್ತೆ ಈ ವಾರ. ಆರೋಗ್ಯದಲ್ಲಿ ಮೊದಲೇ ಯಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ ಅಂಥವ್ರ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಮೇಷರಾಶಿಯಲ್ಲಿರತಕ್ಕಂಥವ್ರು ಖಂಡಿತ ಈ ವಾರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಜಾಗ್ರತೆ. ನಂಬಿದವರೇ ಮೋಸ ಮಾಡತಕ್ಕಂಥ ಚಾನ್ಸಸ್ ಕೂಡ ಡಬಲ್ ಇರತಕ್ಕಂಥದ್ದು. ಯಾರನ್ನು ಕೂಡ ಈಸಿಯಾಗಿ ಬ್ಲೈಂಡ್ ಆಗಿ ನಂಬಿ ನಿಮ್ಮ ಸೀಕ್ರೆಟ್ಸ್ಗಳನ್ನ ಹೇಳಕ್ ಹೋಗ್ಬೇಡಿ. ಆ ಸೀಕ್ರೆಟ್ಸ್ ಅನ್ನು ಇಟ್ಕೊಂಡು ಆಟ ಆಡಿಸತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮೇಷರಾಶಿಯವರು ಈ ವಾರ ಸಂಪೂರ್ಣವಾಗಿ ಶಕ್ತಿನುಸಾರವಾಗಿ ಗಣಪತಿಯ ಆರಾಧನೆ ಮಾಡಿ. ಖಂಡಿತ ಗಣಪತಿಯ ಅನುಗ್ರಹದಿಂದ ಮನುಷ್ಯನ ಇಷ್ಟೈಶ್ವರ್ಯ ಸಹಿತವಾಗಿ ಬರತಕ್ಕಂಥ ಈ ಸಂಪೂರ್ಣ ಈ ವಾರದ ಎಲ್ಲ ವಿಘ್ನಗಳು ದೂರವಾಗತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯತ್ವ ವೃಷಭ ರಾಶಿಯವರಿಗಾಗಿರತಕ್ಕಂಥದ್ದು ಈ ವಾರ. ಮನೆಗೆ ಬರತಕ್ಕಂಥ ಬಂಧುಗಳ ಒಂದಷ್ಟು ಸಮ್ಮಿಲನದಿಂದ ಮನಸ್ಸಿಗೆ ಸಂತೋಷ ಈಡೇರುತ್ತೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭ ನೋಡುವಂತಾಗ್ತೀರ.
ಆತ್ಮೀಯರು ನಿಮ್ಮ ಕಷ್ಟ ಕಾಲದಲ್ಲಿ ಈ ವಾರ ನಿಮ್ಮ ಬೆನ್ನೆಲುಬು ಜೊತೆ ನಿಂತ್ಕೊಳ್ತಾರೆ. ಖಂಡಿತ ಇದು ಶುಭದಾಯಕವಾಗಿ, ಲಾಭದಾಯಕವಾಗಿ, ಅಭಿವೃದ್ಧಿಯ ವಿಚಾರದಲ್ಲಿ ನಿಮಗೆ ಸಹಕಾರವನ್ನು ತಂದುಕೊಡತಕ್ಕಂಥದ್ದು. ಅಂದರೆ ಸಂಪೂರ್ಣ ವಾರ ವೃಷಭ ರಾಶಿಗೆ ಶುಭದಾಯಕ ಹಾಗೂ ಲಾಭದಾಯಕ ವಾರ. ಸ್ವಲ್ಪ ಮಾಡತಕ್ಕಂಥ ಕೆಲಸ ಕಾರ್ಯದ ಕಾನ್ಸಂಟ್ರೇಷನ್ ಸ್ವಲ್ಪ ಇಂಪ್ರೂವ್ ಮಾಡಿಕೊಡಿ. ಗಳಿಸಬೇಕಿರುವಂಥ ಲಾಭ ದ್ವಿಗುಣವಾಗಿ ಖಂಡಿತವಾಗಿಯೂ ಕೈ ಸೇರತಕ್ಕಂಥದ್ದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಮಿಥುನ ರಾಶಿಯವರಿಗೆ ಉತ್ತಮ ಸ್ಥಾನಮಾನ ಸಹಿತವಾಗಿ ಸಮಾಜದಲ್ಲಿ ಗೌರವ ಲಭಿಸತಕ್ಕಂಥದ್ದು. ನಿಮ್ಮ ಕೆಲಸ ಕಾರ್ಯವನ್ನು ಸಮಾಜ ಗುರುತಿಸುತ್ತೆ. ಈ ವಾರ ನಿಮ್ಮ ಸಾಗತಕ್ಕಂಥ ದಾರಿಯಲ್ಲಿ ಒಳ್ಳೆ ಮೈಲಿಗಳನ್ನು ಈ ವಾರ ಅಚೀವ್ ಮಾಡ್ತೀರಿ. ಮನೆಗೆ ಬಂದಿರತಕ್ಕಂಥವ್ರು ನಿಮ್ಮ ಮೇಲಿರತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ಮುಂದೆ ನಿಂತ್ಕೊಂಡು ಸರಿಪಡಿಸುವಂಥ ದಾರಿಯನ್ನು ತೋರಿಸ್ತಾರೆ. ಮನಸ್ಸಿನಲ್ಲಿ ಹೊಸ ಉಲ್ಲಾಸ ಹಾಗೂ ಉತ್ತಮ ಚೈತನ್ಯದೊಂದಿಗೆ ಮುನ್ನುಗ್ಗಿ ಈ ವಾರ ಲಾಭದಾಯಕವಾಗಿ ಅಭಿವೃದ್ಧಿ ನೋಡ್ತಕ್ಕಂಥದ್ದಾಗತ್ತೆ. ನಿಜ ಮಿಥುನ ರಾಶಿಯವರಿಗೆ ಈ ವಾರ ಸಂಪೂರ್ಣ ಶುಭದ ವಾರ, ಲಾಭದಾಯಕ ವಾರ ಹಾಗೂ ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರ. ಯಾವ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಕು ಒಂದು ಈ ವಾರ ಅಂತ ಅನ್ಕೊಂಡಿದ್ರಿ, ಅಂಥ ಕೆಲಸ ಕಾರ್ಯದ ಮುನ್ನುಗ್ಗುವಂತರಾಗಿ ಗಳಿಸ್ಬೇಕಂತ ಲಾಭ ಶುಭ 2 ಪಟ್ಟು ಖಂಡಿತವಾಗಿಯೂ ಕೈ ಸೇರತಕ್ಕಂಥದ್ದು. ಅಂದರೆ ಈ ವಾರ ಮಿಥುನ ರಾಶಿಯಲ್ಲಿ ತುಂಬ ಚೆನ್ನಾಗಿದೆ. ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು 1-2 ಬಾರಿ ಚೆಕ್ ಮಾಡಿ ಮುಂದುವಂತರಾಗಿ. ಆಗ ಆಗಬೇಕಾಗಿದ್ದ ಎಲ್ಲ ಕೆಲಸಗಳು ಆನ್ ಟೈಮ್ ಆಗುತ್ತೆ. ಸಣ್ಣ ಪುಟ್ಟ ತಪ್ಪುಗಳು ಕೂಡ ದೂರವಾಗತಕ್ಕಂಥದ್ದು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ. ಈ ವಾರ ಕಟಕ ರಾಶಿಯವರಿಗೆ ನಿಮ್ಮ ವೈರಿಗಳ ವಿರುದ್ಧ ಜಯತ್ವವನ್ನು ಕಾಪಾಡಿಕೊಳ್ತೀರಿ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ಆರ್ಥಿಕವಾಗಿ ಅಭಿವೃದ್ಧಿ ನೋಡತಕ್ಕಂಥ ವಾರವಿದು. ಕೈಗೊಂಡ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಜಯತ್ವ ಖಂಡಿತವಾಗಿ ಲಭಿಸುತ್ತೆ. ಧನಹಾನಿಯಾಗದೆ ಮಾನಹಾನಿಯಾಗದೆ ಈ ಎರಡೂ ವಿಚಾರದಲ್ಲಿ ಶುಭವನ್ನ ಲಾಭವನ್ನ ಈಸಿಯಾಗಿ ಕಟಕ ರಾಶಿಯವರು ಈ ವಾರ ಪಡೆದುಕೊಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿರತಕ್ಕಂಥ ಇದೆ ಒಳ್ಳೆ ಹಣಕಾಸು, ಒಳ್ಳೆ ಅಭಿವೃದ್ಧಿ. ಈ ಹಣಕಾಸು ಅಭಿವೃದ್ಧಿಯನ್ನ ಖಂಡಿತವಾಗಿಯೂ ಕಟಕ ರಾಶಿಯವರು ಭಗವಂತನ ವೃಂದ ಪಡೆದುಕೊಳ್ಳುವಂತರಾಗ್ತೀರಾ. ಸ್ವಲ್ಪ ಮನದೇವರ ಆರಾಧನೆ ಚೆನ್ನಾಗಿ ಮಾಡಿ. ಕಟಕ ರಾಶಿಯವರು ಈ ವಾರ ಖಂಡಿತ ಏನು ಫಲ ಅಪೇಕ್ಷೆ ಇದೀರ, ಒಂದು 50-100% ಸಿಗಬೇಕು ಅಂತ, ಅದು ದ್ವಿಗುಣ ಡಬಲ್ ಆಗಿ ಖಂಡಿತ ಕೈ ಸೇರತಕ್ಕಂಥದ್ದಾಗುತ್ತೆ. ಅಂದರೆ ಕಟಕ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ಮನದೇವರ ಆರಾಧನೆ ಯಥೇಚ್ಛವಾಗಿ ಮಾಡಿ. ವಾರದ ಪ್ರಾರಂಭದಿಂದಲೇ ವಾರದ ಅಂತ್ಯ ಭಾಗದಲ್ಲಿ ಒಳ್ಳೆ ಸಕ್ಸಸ್ ಅನ್ನ ಮತ್ತೆ ಈ ವಾರ ಕೈಗೊಂಡ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಆಗಿ ನಿಮ್ಮ ಶಕ್ತಿಯಿಂದ ನಾನು ಆಗಲೇ ಹೇಳಿದಂಗೆ ಜಯತ್ವ ಪ್ರಾಪ್ತಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 6 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗತಕ್ಕಂಥದ್ದು. ಈ ವಾರ ಸಿಂಹರಾಶಿಯವರಿಗೆ ಅಷ್ಟು ಶುಭದಾಯಕ ಲಾಭದಾಯಕ ವಾರವಲ್ಲ. ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚವಾಗುತ್ತೆ. ಜನರ ವಿರೋಧವನ್ನು ಕಟ್ಟಿಕೊಳ್ತೀರಿ. ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳು, ಭಯದ ವಾತಾವರಣ, ಕೌಟುಂಬಿಕ ದಾಯಾದಿಗಳೊಂದಿಗೆ ಕಲಹ ಆಗತಕ್ಕಂಥದ್ದು. ಯಾವುದೂ ಸರಿ ಹೋಗ್ತಾ ಇಲ್ವಲ್ಲ ಅಂತ ಮನಸ್ಸಿಗೆ ಬೇಜಾರು, ನಾನಾ ರೀತಿಯ ಮಾನಸಿಕ ಹಿಂಸೆ. ಈ ಸಂಪೂರ್ಣ ಅಶುಭ ಫಲವನ್ನ ಈ ವಾರ ಸಿಂಹರಾಶಿ ಎದುರಿಸತಕ್ಕಂಥದ್ದಾಗುತ್ತೆ. ಸಿಂಹರಾಶಿಯವರಿಗೆ ಈ ವಾರ ಅಷ್ಟು ಲಾಭದಾಯಕ ಶುಭದಾಯಕವಲ್ಲ. ಎಚ್ಚರಿಕೆ ಹೆಜ್ಜೆ ಇಟ್ಟರೆ ಖಂಡಿತವಾಗಿಯೂ ಸ್ವಲ್ಪ ಈ ಕೊನೆಯ ವಾರದ ಅಂತ್ಯ ಭಾಗದಲ್ಲಿ ನಿಂತಿಸಿದು ಬಿಡ್ಬೋದು. ಇಲ್ಲಾಂದ್ರೆ ನಾನಾ ರೀತಿಯ ಸಂಕಷ್ಟವನ್ನ ಎದುರಿಸ್ಬಿಡ್ಬೇಕಾಗುತ್ತೆ. ಈ ವಾರ ಸಿಂಹರಾಶಿಯವರು ಶಕ್ತಿನ ಸರವಾಗಿ ಶನೈಶ್ಚರನ ಆರಾಧನೆ ಮಾಡಿ. ಖಂಡಿತ ಶನೈಶ್ಚರನ ಅನುಗ್ರಹದಿಂದ ವ್ಯಾಜ್ಯಗಳು ಇರತಕ್ಕಂಥದ್ದು ಬರತಕ್ಕಂಥ ವ್ಯಾಜ್ಯಗಳೆಲ್ಲವೂ ದೂರವಾಗುತ್ತೆ. ಮನಸ್ಸಿನ ಇಷ್ಟೈಶ್ವರ್ಯವನ್ನ ಖಂಡಿತವಾಗಿಯೂ ಈಡೇರಿಸ್ಕೊಳ್ತಾರೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಕನ್ಯಾ ರಾಶಿಯವರಿಗೆ ಈ ವಾರ ಕಷ್ಟಕರ ವಾರ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಅಂದುಕೊಂಡಂಥ ಸಮಯದಲ್ಲಿ ಆಗೋದಿಲ್ಲ. ಯಾವುದೇ ಕೆಲಸ ಕಾರ್ಯವನ್ನು ಈ ವಾರ ಕನ್ಯಾ ರಾಶಿ ಕೈಗೆತ್ತಿಕೊಂಡ್ರೆ ಬಹಳ ಎಚ್ಚರಿಕೆಯಿಂದ
ಜಾಗ್ರತೆಯಿಂದ ಮಾಡುವಂತರಾಗಿ. ನಾನಾ ರೀತಿಯ ಅನಾನುಕೂಲಗಳು, ನಾನಾ ರೀತಿಯ ಸಮಸ್ಯೆಗಳು ಈ ವಾರ ನಿಮಗೆ ಯಥೇಚ್ಛವಾಗಿ ಬಾಧಿಸುತ್ತೆ. ಜನರ ವಿರೋಧವನ್ನು ಕಟ್ಟಿಕೊಳ್ತೀರಿ, ಸಮಸ್ಯೆಗಳಾಗತ್ತೆ. ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಮಾತ್ರ ಕನ್ಯಾ ರಾಶಿಯವರಿಗೆ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗತಕ್ಕಂಥ ಉತ್ತರ ಸಿಗುತ್ತೆ. ಇಲ್ಲದಿದ್ದರೆ ನಾನಾ ರೀತಿಯ ಸಂಕಷ್ಟ, ಮನಸ್ತಾಪ, ಒಂದಷ್ಟು ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರತಕ್ಕಂಥ. ಸ್ವಲ್ಪ ಕನ್ಯಾ ರಾಶಿಯವರು ಜಾಗ್ರತೆಯಿಂದಿರಿ. ಇವರ ಆಂಜನೇಯನ ಪ್ರಾರ್ಥನೆ ಯಥೇಚ್ಛವಾಗಿ ಮಾಡಿ, ಖಂಡಿತ ಇರತಕ್ಕಂಥ ಬರತಕ್ಕಂಥ ಎಲ್ಲ ಸಂಕಷ್ಟಗಳು ದೂರವಾಗತಕ್ಕಂಥ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಖಂಡಿತವಾಗಿಯೂ ತುಲಾರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಕೆಲಸ ಕಾರ್ಯದಲ್ಲಿ ಶುಭವನ್ನ ಲಾಭವನ್ನು ನೋಡುವಂತರಾಗ್ತೀರ. ಈ ವಾರ ಹೊಸ ಹೊಸ ಪ್ರಯತ್ನದಿಂದ ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕುವ ಮುಖಾಂತರ ಸಕ್ಸಸ್ ಕಾಣುವಂತರಾಗ್ತೀರ. ನಿಮ್ಮ ಸಂಪೂರ್ಣ ಹೊಸ ಜೀವನಕ್ಕೆ, ಹೊಸ ಜರ್ನಿಗೆ ನಿಮ್ಮ ಮನೆಯವರು ಖಂಡಿತ ಬೆನ್ನೆಲುಬಾಗಿ ನಿಂತುಕೊಳ್ತಾರೆ. ನಿಮ್ಮ ಆತ್ಮೀಯರು ಉತ್ತಮ ಮಾರ್ಗದರ್ಶನವನ್ನು ಮಾಡ್ತಾರೆ. ಮಾನಸಿಕವಾಗಿ, ದೈಹಿಕ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ಮಾರಲ್ ಸಪೋರ್ಟ್ಗಳನ್ನು ಕೊಡ್ತಾರೆ. ತುಂಬ ಜನ ಮಾನಸಿಕ ಕುಗ್ಗಿರ್ತೀರಿ, ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಫಿನಾನ್ಷಿಯಲಿ ತುಂಬ ಬರ್ಡನ್ ಆಗ್ತಾ ಇದೆ, ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತಿದೆ. ಇಂಥ ಸಂದರ್ಭದಲ್ಲೇ ನಿಮ್ಮ ಸ್ನೇಹಿತರು ನಿಮ್ಮನ್ನು ಕೈ ಹಿಡಿದು ಮುಂದೆ ಸಾಗುವಂತರಾಗ್ತಾರೆ. ಶುಭದಾಯಕ ಲಾಭದಾಯಕ ಕರ್ಕೊಂಡು ಹೋಗ್ಲಿಕ್ಕೆ ನಿಲ್ಲಿಸ್ತಾರೆ. ಈ ವಾರ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ವಾರದ ಅಂತ್ಯಭಾಗದಲ್ಲಿ ಸಕ್ಸಸ್ ಅನ್ನು ನೀಡುವಂಥದ್ದಾಗುತ್ತೆ. ಶುಭದಾಯಕ ಲಾಭದಾಯಕ ವಾರವಾಗಿ ತುಲಾರಾಶಿಯವರು ಈ ವಾರ ಕಾಣುವಂತರಾಗ್ತದೆ. ತುಲಾರಾಶಿಯವರು ಈ ವಾರ ಶಕ್ತಿಯನುಸಾರವಾಗಿ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ. ಖಂಡಿತ ಇಷ್ಟದೇವರ ಆರಾಧನೆಯಿಂದ ಎಲ್ಲ ರೀತಿಯ ಮನಸ್ಸಿನ ಇಷ್ಟೈಶ್ವರ್ಯಗಳನ್ನು ಈ ವಾರ ಪಡ್ಕೊಳ್ಳುವಂತ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನವನ್ನು ಸವಿಯತಕ್ಕಂಥ ಅವಕಾಶಗಳು, ಆತ್ಮೀಯರೊಂದಿಗೆ ಒಂದಷ್ಟು ಮಾತುಕತೆಯನ್ನಾಡಿ ಒಂದಷ್ಟು ಸಮಯವನ್ನು ಕಳೆಯತಕ್ಕಂಥ ಸೌಭಾಗ್ಯವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಜೀವನದ ಅಭಿವೃದ್ಧಿಯನ್ನು ಕಾಣುವಂತರಾಗ್ತೀರ. ದಾಂಪತ್ಯದಲ್ಲಿರತಕ್ಕಂಥ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ದಾಂಪತ್ಯದಲ್ಲಿ ಉತ್ತಮ ಬಾಂಡಿಂಗ್ ವೃದ್ಧಿ ಆಗತಕ್ಕಂಥದ್ದು. ಅಭಿವೃದ್ಧಿ ಚೆನ್ನಾಗಿ ನೋಡ್ತೀರಿ. ಮನಸ್ಸಿನ ಇಷ್ಟೈಶ್ವರ್ಯ ಇರುತ್ತೆ. ನಾನಾ ರೀತಿಯ ದಷ್ಟು ಏನು ಮನಸ್ತಾಪಗಳೆಲ್ಲವೂ ದೂರವಾಗತಕ್ಕಂಥದ್ದು ಈ ವಾರ. ವಾರದ ಅಂತ್ಯ ಭಾಗದಲ್ಲಿ ಅನಿರೀಕ್ಷಿತವಾಗಿ ಬರತಕ್ಕಂಥದ್ದು ಲಕ್ಷ್ಮಿ ಅನುಗ್ರಹದಿಂದ ಶುಭವನ್ನ ಹಿಂದೆ ಮಾಡತಕ್ಕಂಥಷ್ಟು ಸಾಲಗಳನ್ನು ವೃಶ್ಚಿಕರು ತೀರಿಸ್ಕೊಳ್ತಾರೆ. ಪ್ರತಿಯೊಬ್ಬರು ಕೂಡ ಅಪೇಕ್ಷೆ ಇಟ್ಕೊಂಡಿರ್ತದೆ ಒಳ್ಳೆ ಹಣಕಾಸು ವೃದ್ಧಿ ಆಗಲಿ. ಒಂದು ವಾರ ಈ ವಾರದಲ್ಲಿ ಒಳ್ಳೆ ಶುಭವನ್ನು ನೋಡತಕ್ಕಂಥದ್ದಾಗಲಿ, ಮನೆಯಲ್ಲಿ ನಡಿಬೇಕಾಗಿರೋ ಶುಭ ಕಾರ್ಯಕ್ರಮಕ್ಕೆ ಪ್ರಾರಂಭ ತಯಾರಿ ಏನಾರ ನಡೆಯೋ ಥರ ಆಗಲಿ, ಅವಾಗ ಖಂಡಿತ ಮನಸ್ಸಿಗೆ ಸಮಾಧಾನವಾಗುತ್ತೆ. ಎಲ್ಲ ವಿಚಾರಗಳನ್ನ ಖಂಡಿತ ವೃಶ್ಚಿಕ ರಾಶಿಯವರು ಈ ವಾರ ಈಡೇರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಪ್ರಯತ್ನ ಪಡಿ. ಭಗವಂತ ನಮ್ಮ ಪ್ರಯತ್ನಕ್ಕೆ ಮಾತ್ರ ಸಹಕಾರವನ್ನು ಕೊಡತಕ್ಕಂಥದ್ದು. ಎಲ್ಲವೂ ಕೂಡ ಭಗವಂತ ನೀವು ಮಾಡಕೊಡಪ್ಪ, ನಿನ್ನ ನನಗೆ ಅನುಗ್ರಹವಾಗಲಿ ಅಂತ ನಾನು ನೂರಾರು ಅರ್ಕೆಯನ್ನು ಕಟ್ಕೊಂಡು ಮನಸ್ಸನ್ನೇ ಕೂತಿದ್ರೆ ಖಂಡಿತ ಸಕ್ಸಸ್ ಸಿಗೋದು. ಲಕ್ಕಿದ್ದ ವರ್ಕೌಟ್ ಆಗ್ಬೋದು, ಆದರೆ ಎಲ್ಲ ದಿನಗಳಕ್ಕೂ ಎಲ್ಲ ಕೈ ಪರಿಶ್ರಮ ಎಲ್ಲಿರುತ್ತೋ ಖಂಡಿತ ಗಜಕೇಸರಿ ಯೋಗ, ಲಕ್ಕು ಮತ್ತೊಂದು ಎಲ್ಲವೂ ಕೂಡ ಕೈ ಹಿಡಿಯೋದಲ್ಲೇ. ಹಾಗಾಗಿ ಪರಿಶ್ರಮ ಕೆಲಸ ಖಂಡಿತ ಶುಭ ಲಾಭ ನಿಜ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಧನುಸು ರಾಶಿಯವರಿಗೆ ಒಟ್ಟು 11 ಕಬಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಯಾವುದೇ ಕೆಲಸ ಕಾಲದಲ್ಲಿ ಕೈ ಹಾಕೋದ್ರು ಕೂಡ ಧನುಸು ರಾಶಿಯವರಿಗೆ ಅಷ್ಟು ಸುಲಭವಾಗಿ ಸಕ್ಸಸ್ ಸಿಗುವುದಿಲ್ಲ. ಇವೆಲ್ಲ ಕೆಲಸ ಕಾರ್ಯಗಳು, ಇವೆಲ್ಲ ಪ್ರಯತ್ನಗಳು ತುಂಬಾ ಸ್ಲೋ ಆಗಿರುತ್ತೆ. ಯಾವುದು ಕೂಡ ಆನ್ ಟೈಮ್ ನಡೀತಿರತಕ್ಕಂಥದ್ದು ಬಹಳ ಕಷ್ಟ. ಅಂದುಕೊಂಡಂತ ಯಾವುದೇ ಕೆಲಸ ಕಾರ್ಯಗಳು ಅಂದುಕೊಂಡಂತ ಸಮಯದಲ್ಲಿ ಈ ವಾರ ಆಗೋದಿಲ್ಲ. ನಾನಾ ರೀತಿಯ ವಿರೋಧಗಳು, ಜನರಿಂದ ಅಪನಿಂದನೆಗಳು, ನಿಮ್ಮ ಹೆಸರು ಕೂಡ ಕಪ್ಪು ಚುಕ್ಕಿ ಬರ್ಬೋದು. ಫಿನಾನ್ಷಿಯಲಿ ಬ್ಲಾಕ್ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಂಡ್ರು, ಯಾವುದೇ ಮಾರ್ಗದರ್ಶನ ಆಗೋದ್ರು ಕೂಡ ಎಚ್ಚರಿಕೆ ಹೆಜ್ಜೆಡಿ ನುಗ್ಗಿ ಎಲ್ಲ ಸಂಕಷ್ಟ ಕಟ್ಟಿಟ್ಟರು. ಇನ್ನು ಈ ವಾರ ತುಂಬಾ ಬಹಳ ಪರಿಶ್ರಮದಿಂದ ಕೆಲಸ ಮಾಡಿದರೆ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಟ್ಟಿಸಲಿಕ್ಕೆ ಸಕ್ಸಸ್ ಕಾಣುವಂತಾಗ್ತದೆ.
ಇಲ್ಲದ್ರೆ ಇಡೀ ಸಂಪೂರ್ಣ ವಾರ ಗೊಂದಲ, ಮನಸ್ತಾಪ, ಯಾರೊಂದಿಗೆ ಜಗಳ ಮಾಡ್ಕೊಂಡು ನಿಲ್ಲೋ ಲಾಸ್ ಮಾಡ್ಕೊಂಡೆ ದಯವಿಟ್ಟು ಧನುಸು ರಾಶಿಯವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ 2 ಬಾರಿ ಯೋಚಿಸಿ ಅದು ಸರಿಯಾದ ನಿರ್ಧಾರವೇ, ತೆಗೆದುಕೊಂಡು ನನಗೆ ಫ್ಯೂಚರ್ ತೊಂದರೆ ಆಗಲ್ವಾ ಅಂತ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಅವಾಗ ಖಂಡಿತ ಬರತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬೋದು. ಧನುಸು ರಾಶಿಯವರು ಈ ವಾರ ಶಕ್ತಿನುಸಾರವಾಗಿ ದುರ್ಗಿಯನ್ನ ಆರಾಧನಾ ಖಂಡಿತ ಜೀವನದಲ್ಲಿ ಇರತಕ್ಕಂಥ ಬರತಕ್ಕಂಥ ಎಲ್ಲ ದುರ್ಗತಿಗಳನ್ನ ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ ದೂರ ಮಾಡಿ ಮನಸ್ಸಿನ ಇಷ್ಟೇಶ್ವರನ್ನ ಖಂಡಿತ ಈಡೇರತಕ್ಕಂಥ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಿಚಾರದಲ್ಲಿ ಸಂಶಯವೇ ಬೇಡ. ಖಂಡಿತ ಮಕರ ರಾಶಿಯವರು ಈ ವಾರ ಸಕ್ಸಸ್ ಕಾಣುವಂತಾಗ್ತದೆ. ಜೀವನದಲ್ಲಿ ಅಂದುಕೊಂಡಂತ ಎಲ್ಲ ಕೆಲಸ ಕಾರ್ಯಗಳು ಈಡೇರತಕ್ಕಂಥದ್ದು. ಮನೆಯಲ್ಲಿ ಸಂಭ್ರಮದ ವಾತಾವರಣ, ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಯಥೇಚ್ಛವಾಗಿ ಈ ವಾರ ವೃದ್ಧಿ ಆಗುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡುವ ಮುಖಾಂತರ ಏನೋ ಮನಸ್ಸಿಗೆ ಸಮಾಧಾನ ಆಗತಕ್ಕಂಥದ್ದು. ಇಷ್ಟದ ಸ್ಥಳದಲ್ಲಿ ಇಷ್ಟಪಡತಕ್ಕಂಥ ವ್ಯಕ್ತಿಗಳೊಂದಿಗೆ ಉತ್ತಮ ಸಮಯವನ್ನು ಕಳಿಸಿ ಮನಸ್ಸನ್ನ ಇಷ್ಟಪಡತಕ್ಕಂಥ ವ್ಯಕ್ತಿಗಳೊಂದಿಗೆ ಇಷ್ಟಪಡುವ ಸ್ಥಳದಲ್ಲಿ ಒಂದಷ್ಟು ಸಮಯವನ್ನು ಕಳೆದು ಮನಸ್ಸನ್ನ ದುರ್ಬಲ ಮಾಡ್ತಾರೆ. ಅಂದ್ರೆ ಎಲ್ಲ ರೀತಿಯ ಶಾಂತಿಯನ್ನ, ನೆಮ್ಮದಿಯನ್ನ, ಒಳ್ಳೆ ಆರೋಗ್ಯ ಸಹಿತವಾಗಿ ಲಕ್ಷ್ಮೀ ಗ್ರಹವನ್ನ ಈ ವಾರ ಮಕರ ರಾಶಿಯ ಅಪೇಕ್ಷೆ ಮಾಡಬಹುದು. ಈ ವಾರ ಎಲ್ಲವೂ ಚೆನ್ನಾಗಿದೆ ಮಕರ ರಾಶಿಯವರು. ಸ್ವಲ್ಪ ತಾಳ್ಮೆಯಿಂದ ನಿರ್ಧಾರಗಳನ್ನು ಯಥೇಚ್ಛ ತೆಗೆದುಕೊಂಡು ಯೋಚನೆ ಮಾಡಿದ್ರೆ ಲಾಭ, ಯಶಸ್ಸು ಜಾಸ್ತಿ ಇರುತ್ತೆ. ಯಾರಾದರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಕವಡೆ ಶಾಸ್ತ್ರ ಮುಖಾಂತರ ವಿಶೇಷವಾಗಿ ತುಂಬಾ ವರ್ಷಗಳಿಂದ ಬಾಧಿಸ್ತಿರತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದ್ರೆ ಮೈಸೂರಿನ ಕುವೆಂಪುರದಲ್ಲಿ ನಮ್ಮ ಕಚೇರಿ ಇದೆ. ಭವಿಷ್ಯದ ನೇರವಾಗಿ ಭೇಟಿ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸರಳವಾಗಿ ಜ್ಯೋತಿಷ್ಯದ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಬಹುದು. ಅಥವಾ ಬೇರೆ ಜಿಲ್ಲೆ, ರಾಜ್ಯದಲ್ಲಿದ್ದೇನೆ, ನನಗೆ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶಗಳಾಗ್ತಾ ಇಲ್ಲ, ಅಷ್ಟು ಸಮಯ ಇಲ್ಲ ಅಂದ್ರೆ ಡಿಸ್ಪ್ಲೇ ಆಗತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೀವು ಫೋನ್ ಮುಖಾಂತರ ಕೂಡ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಕುಂಭರಾಶಿಯವರಿಗೆ ಯಾವ ರೀತಿ ಫಲವನ್ನು ಭಗವಂತ ಇವಾಗ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಕುಂಭರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಭವನ, ಭುವನ, ಆಭರಣಗಳನ್ನ ಖರೀದಿ ಮಾಡತಕ್ಕಂಥ ಯೋಗವನ್ನು ತುಂಬಾ ಜನಕ್ಕೆ ಕುಂಭರಾಶಿ ಇರತಕ್ಕಂಥ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಮನೆಯನ್ನ ಆಲ್ಟರೇಷನ್ಸ್ ಮಾಡ್ಕೊಟ್ಟು ಮನಸ್ಸನ್ನ ಮಾಡ್ತೀರಿ. ಆ ವಿಚಾರವಾಗಿ ಜ್ಞಾಪಕಗಳಿರತಕ್ಕಂಥದ್ದು ಕುಂಭರಾಶಿಯವರು. ಮನೆಯಲ್ಲಿ ಇರತಕ್ಕಂಥ ಸ್ವಲ್ಪ ಸಣ್ಣ ಪುಟ್ಟ ಕೊರತೆಗಳನ್ನ ಈ ವಾರ ನೀಗಿಸುವಂತರಾಗ್ತೀರಿ. ಮನೆಗೆ ಉಪಯುಕ್ತ ವಸ್ತುಗಳನ್ನು ತರುವ ಮುಖಾಂತರ ಮನಸ್ತೃಪ್ತಿ ಪಡ್ತಾರೆ. ಅಂದ್ರೆ ಈ ವಾರ ಕುಂಭರಾಶಿಯವರಿಗೆ ಶುಭದಾಯಕ ಹಾಗೂ ಲಾಭದಾಯಕ ವಾರ. ಎಲ್ಲ ಅಭಿವೃದ್ಧಿಯನ್ನ, ಶುಭವನ್ನ ಈ ವಾರ ಖಂಡಿತವಾಗಿ ಪಡ್ಕೊಳ್ತೇವೆ. ಅದು ಖಂಡಿತವಾಗಿಯೂ ನಾನಾ ರೀತಿಯ ಸಹಕಾರವನ್ನ ಭವಿಷ್ಯದೊಂದಿಗೆ ತಂದುಕೊಡತಕ್ಕಂಥ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಮೀನರಾಶಿಯವರಿಗೆ ಈ ವಾರ ಕಷ್ಟಕರ ವಾರ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂತ ಸಮಯದಲ್ಲಾಗೋದಿಲ್ಲ. ನಾನಾ ರೀತಿಯ ಮನಸ್ತಾಪ, ಜನರ ವಿರೋಧ, ಅಷ್ಟು ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿಯೇ ಇದೆ. ಜನರ ವಿರೋಧವನ್ನು ಕಟ್ಟಿಕೊಳ್ತೀರಿ, ಮನಸ್ತಾಪಗಳಾಗತ್ತೆ, ಜಗಳ, ವಾಗ್ವಾದ ಆಗತಕ್ಕಂಥದ್ದು, ಮನಸ್ಸಿಗೆ ಏನೋ ಒಂಥರ ಕಳವಳ, ಬೇಜಾರು, ಸಂಪೂರ್ಣವಾದ ಗೊಂದಲದಿಂದಲೇ ಹೊರದೋಗ್ಬಿಡುತ್ತೆ. ಈ ವಾರ ಯಾವುದೇ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಸ್ವಲ್ಪ ತಾಳ್ಮೆಯಿಂದ ಮುನ್ನುಗ್ಗಿ ಸಾಲದಲ್ಲಿ ಕೂಡ ಸಿಕ್ಕಾಕೊಂಡ್ಬೋದು. ಮೀನರಾಶಿಯವರು ಸ್ವಲ್ಪ ದುಂದು ವೆಚ್ಚ ಮಾಡತಕ್ಕಂಥ ಕಮ್ಮಿ ಮಾಡಿದ್ರೆ ಖಂಡಿತ ವಾರದ ಅಂತ್ಯ ಭಾಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಒಂದಷ್ಟು ಶುಭವನ್ನ ನೋಡಬಹುದಾಗಿದೆ. ಈ ವಾರ ಮೀನರಾಶಿಯವರು ಶಕ್ತಿಯ ಸಲುವಾಗಿ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ ಖಂಡಿತ ರಾಯರನ್ನ ಮನಸ್ಸಿನ ಇಷ್ಟೈಷಿಗಳನ್ನ ಬೆಳೆಯಿಸಿ. ಮುಂದಿನ ಸಂಚಿಕೆ ಸಿಗೋಣ. ಭಗವಂತ ಈ ವಾರ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯವನ್ನ, ಐಶ್ವರ್ಯವನ್ನ, ಮನಸ್ಸಲ್ಲಿರತಕ್ಕಂಥ ಎಲ್ಲ ಇಷ್ಟೈಶ್ವರ್ಯವನ್ನು ಈಡೇರಿಸುವಂತ ನಾನು ಕೂಡ ಆಶಿಸ್ತೇನೆ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡುವಂತೆ ಮಾಡಿ. ಖಂಡಿತ ನಾವು ಮಾಡತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳಿಗೆ ಉತ್ತೇಜನ ಕೊಡುವಂತಾಗುತ್ತೆ. ಎಲ್ಲರಿಗೂ ಶುಭವಾಗಿ